ಸೊ ದೇಸಿ ತುಪ್ಪ 2 ಚಮಚ, ಚಕ್ಕೆ, ಲವಂಗ, ಈರುಳ್ಳಿ ಮತ್ತು ಇದು ಪಲಾವ್ ಎಲೆ ಇಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ನಾನಿವತ್ತು 2 ಥರ ಇದು ಮಾಡ್ತಾಯಿದ್ದೆ, ಅಂದರೆ 2 ಥರ ಅಂದರೆ ಒಂದರಲ್ಲೇ. ಸೊ ಇದರಲ್ಲಿ ಚಿಲ್ಲಿ ಟಾಫೀಸ್ ಹಾಕಿದ್ದಾನೆ. ಟಾಫೀಸ್ ಅಂದರೆ ಒಂದೇ ಪನ್ನೀರ್ ಥರನೇ ಇರುತ್ತೆ, ಆದರೆ ಪನ್ನೀರಲ್ಲ. ಸೊ ಇನ್ನೊಂದು ಕಡೆ ಪನ್ನೀರನ್ನ ಸ್ವಲ್ಪ ಹಾಟ್ ವಾಟರಲ್ಲಿ ಇದಾಗಿದೆ, ಯಾಕೆಂದರೆ ಸ್ಮೂತ್ ಮಾಡೋದಕ್ಕೆ. ಸೊ ಇದು ಒಂದು ಹೊಸ ಪ್ರಯೋಗ, ಯಾಕಂದರೆ ನಾನು ಇಷ್ಟು ದಿವಸ ಆ್ಯಕ್ಚುಲಿ ನಾರ್ಮಲ್ ರೈಸನ್ನು ಆಮೇಲಿಂದನೇ ಕುಕ್ ಮಾಡ್ತಾಯಿದ್ದೆ. ಬಟ್ ಇವತ್ತು ರೈಸ್ ಆಲ್ರೆಡಿ ಕುಕ್ ಆಗಿದೆ, ಆಲ್ಮೋಸ್ಟ್ ಹಾಫ್ ಕುಕ್. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಪನ್ನೀರ್ ಆ್ಯಡ್ ಮಾಡಿದ್ರೆ ಆವಾಗ ಇದಾಗುತ್ತೆ. ಸೊ ಈ ಥರ ಬಂದಿದೆ. ಸೊ ಪನ್ನೀರು ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ. ಬಿಸಿನೀರಲ್ಲಿ ಪನ್ನೀರ್ ಹಾಕಿದ್ರೆ ಈ ಥರ ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ. ಸೊ ಮೇಲ್ಗಡೆ ಒಂದು ಸ್ವಲ್ಪ ನೀರು ಹಿಂಗೆ ಚೆನ್ನಾಗಿ ಒಂದು ಚೂರು ಹಾಕ್ಬಿಟ್ಟು, ಸೊ ಚಿಕನ್ ಹಾಕ್ಬಿಟ್ರೆ ಅಷ್ಟೇ, ಖುಷಿ. ಸೊ ಫೈನಲಿ ಓಪನ್ ಮಾಡ್ತಾ ಇದ್ದೀನಿ. ಬಾರೋ ಓಪನ್ ಮಾಡ್ತಾ ಇದ್ದೀನಿ, ಬಾರೋ. ಸೊ ಇದಕ್ಕೆ ಇವಾಗ ತಡ್ಕ ಕೊಡ್ತಾ ಇದ್ದೀನಿ, ಅಂದರೆ ಲೈಕ್ ಬರೀ ತುಪ್ಪದ ಮಾತ್ರ. ಏನು ಇದು ಫೇಕ್ ರಿಯಾಕ್ಷನ್ ಕೊಡ್ತಾ ಇದೆಯಾ ಅಂತ ಗೊತ್ತು. ಹುಡುಗಿಯರಿಗೂ ಮಾಡಕ್ ಬರಲ್ಲ ಅಂತ ಮಾಡಿದಾರೆ ನಮ್ಮ ಅಬ್ಬಾ. ಹೇಳೋ, ಏನಾಯ್ತು ಹೇಳು. ತೊಳ ಓಯ್